ಅದೇ ಅವನು ಹೇಳಿದ್ನಲ್ಲ ಅದೇ ಇದೆ ಬೇಜಾನಿದೆ, ಒಂದೇ ಒಂದಲ್ಲ ಬೇಜಾನಿದೆ. ಅದು ಹೆಂಗೆ ಹೆಣ್ಮಗು ಕನ್ನಡ ಓಟ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಗಂಟೆನ ಡನ 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 ಅಂತ ಹೊಡಿರಿ. ನಾವು ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಸೆಮ್. ಓಕೆ, ನಿಮಗೆ 10th ಇಂದ PU ಬಂದಾಗ PU ಇಂದ ಕಾಲೇಜ್ ಬಂದಿದ್ದ ಡಿಫರೆನ್ಸ್ ಏನು? PU ಇಂದ ಕಾಲೇಜು, ಅದು PUನೂ ಕಾಲೇಜೇ ಅಲ್ಲ. PUC ಇಂದ ಕಾಲೇಜಿಗೆ ಬಂದಿದ್ರ, ಇವಾಗ ನಿಮ್ಗೆ ಯಾವ ಥರ ಫೀಲ್ ಆಗ್ತದೆ? ಇವಾಗ ಯಾವ ಥರನೂ ಫೀಲ್ ಇಲ್ಲ. PUದಲ್ಲೂ ಇದೇ ಕಾಲೇಜೇ ಓದಿದ್ದು, ಡಿಗ್ರಿನೂ ಇದೇ ಕಾಲೇಜೇ ಸೇರಿದ್ದೀವಿ. ಇದನ್ನು ನೋಡಿ ನಮಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ, ಸೇಮ್ ಎಲ್ಲ ಎರಡೂ ನಮಗೆ ಸೇಮೇ. PUದಲ್ಲಿ ಹೆಂಗಿತ್ತೋ ಡಿಗ್ರಿನೂ ಹಂಗೆ ಇದೆ. ಅದರಲ್ಲೆಲ್ಲ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಷ್ಟೇ. ನಿಮ್ಮ ಕಾಲೇಜಲ್ಲಿ ಇದು ಒಂದು ಆ್ಯಕ್ಟಿವಿಟಿ ಮಾಡಬೇಕು, ನನ್ಗೆ ಇದನ್ನು ಮಾಡಲೇಬೇಕು ಅಂತ ಯಾವ್ದಾದ್ರು ಇದೆಯಾ? ಅದೇ ಇದೆ ಬೇಜಾನಿದೆ, ಒಂದೇ ಒಂದಲ್ಲ ಬೇಜಾನಿದೆ. ಪಟಾಯಿಸಿದ್ದೀನಿ. ಹುಡುಗಿನ ಯಾರಾದರೂ ಲವ್ ಮಾಡಿ ಕರ್ಕೊಂಡು ಬಂಕ್ ಹೊಡಿಯೋದು, ಗ್ರೌಂಡಲ್ಲಿ ಕುತ್ಕೊಳ್ಳೋದು, MS ಎಲ್ಕೊಂಡು ಹೋಗಿ ದಮ್ ಹೊಡಿಯೋದು. ಸರ್, ಇಲ್ಲಿ ಅಕ್ಕಪಕ್ಕ ತಿನ್ನೋದಕ್ಕೆ ಏನೇನು ಸಿಗುತ್ತೆ? ತಿನ್ನೋದಕ್ಕೆ ಅಲ್ಲೇ ಕ್ಯಾಂಟೀನ್ ಐತೆ. ಎಷ್ಟು ವರ್ಷ ಆಯಿತು ಓಪನ್ ಮಾಡಿ? 2 ವರ್ಷ ಆಯಿತು. ಅಲ್ಲಿ ತಿನ್ನೋಕ್ಕಂತೂ ಏನೂ ಇಲ್ಲ, ಚೆನ್ನಾಗೂ ಇಲ್ಲ. ನೀವು ಒಂದ್ಸಲ ಟ್ರೈ ಮಾಡೋಂಗೈತೆ, ಟ್ರೈ ಮಾಡಿ ಬನ್ನಿ. ಇದು ಆ್ಯಕ್ಚುಲಿ ಚೆನ್ನಾಗಿ. ನಿನಗೆ ದೇವ್ರು ಒಂದು ಚಾನ್ಸ್ ಕೊಡ್ತಾರೆ, ಲೈಕ್ ನಿಂಗೊಂದು ನೀನು ಕಳ್ಕೊಂಡಿರೋದೆಲ್ಲ ನಿನಗೆ ವಾಪಸ್ ಸಿಗುತ್ತೆ ಅಂದರೆ ನಿಂಗೆ ಯಾವ್ದು ಬೇಕು? ನನ್ಗೆ ನಮ್ಮ ಅಮ್ಮನ ಪ್ರೀತಿ. ನಮಗೂ ಅಷ್ಟೇ ಸೇಮ್. ಅಲ್ಲ, ನೀವು ಕಳ್ಕೊಂಡಿರೋದು ನಿಮಗೆ ವಾಪಸ್ ಯಾವ್ದು ಬೇಕು? ಅದೇ ನಮ್ಮ ಪ್ರೀತಿ ಅಷ್ಟೇ, ಬೇರೇನೂ ಇಲ್ಲ. ಕಳ್ಕೊಂಡಿದ್ರೂ ಅಷ್ಟೇ, ಕಳ್ಕೊಂಡಿಲ್ಲ ಅಂದ್ರೂ ಅಷ್ಟೇ. ಮೇಯ್ನಾಗಿ ಬೇಕಾಗಿರೋದೇ ಅದು, ಇನ್ನೇನು ಬೇಡ. ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಯಾವುದು ಬೆಸ್ಟ್ ಮೆಮೊರಿ? ಯಾವುದು ಅದೇ ಫ್ರೆಂಡ್ಸ್ ಜೊತೆ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡೋದೇ ಒಂದು ಮೆಮೊರಿಯಾ. ಅವ್ರನ್ನ ರೇಗ್ಸೋದು, ಇವ್ರನ್ನ ರೇಗ್ಸೋದು, ಅಲ್ಲೋಗೋದು, ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ಅದೇ ಒಂಥರ ಮೆಮೊರಿ. ನೀವು ಯಾರಿಗಾದ್ರೂ ಸಾರಿ ಕೇಳಬೇಕು ಇಲ್ಲ ಥ್ಯಾಂಕ್ಸ್ ಕೇಳಬೇಕು ಅಂದರೆ ಅದು ಯಾರು? ಸಾರಿ ಕೇಳಬೇಕಂದ್ರೆ ನಾನು ನಮ್ಮ ಡ್ಯಾಡಿಗೆ ಕೇಳಬೇಕು. ಥ್ಯಾಂಕ್ಸ್ ಏನಕ್ಕಂದರೆ ಏನೋ ಒಂದು ಇದಾಗಿತ್ತು, ಸೀನ್ ಆಗಿತ್ತು ಕಾಲೇಜದೇ ನಂದು. ಆವಾಗ ಅವರು ಮುಂದೆ ನಿಂತು ನನಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ರು. ಅವರೇ ಹೋಗು ಏನಾಗುತ್ತೋ ಆಗಲಿ ನೋಡೋಣ ಅಂತ ಒಂದು ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ ಸುಮ್ಮನೆ ಮೂವ್ ಮಾಡಿದ್ರು ನಾನು. ಅದರಿಂದ ನನಗೆ ಇವಾಗ ಡಿಗ್ರಿ ಲೈಫ್ ನಾನು ನೋಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಡಿಗ್ರಿ ಲೈಫು ನೋಡ್ತಿರ್ಲಿಲ್ಲ. ಏನು ನಮ್ಮ ಅಮ್ಮನ ಪ್ರೀತಿ ನಮ್ಮ ಅಮ್ಮನ ಪ್ರೀತಿ ಅಷ್ಟೇ. ಹಾಂ, ಸೊ ನಿನ್ನ ಪ್ರಕಾರ ನಿನ್ನ ಸ್ಕೂಲ್ ಮೆಮೊರೀಸ್ ಇಲ್ಲ ನಿನ್ನ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಯಾವ್ದಾದ್ರು ಒಂದು ಮೆಮೊರಿ ಹೇಳಿದ್ರೆ? ಮನೇಲಿ ಹೇಳ್ದಲೆ ಈಜೊಡೆಯಕ್ಕೆ ಹೋಗಿದ್ದು. ನಮ್ಮ ಡ್ಯಾಡಿ ಪ್ರೀತಿ ಇಲ್ಲ ಅಕ್ಕ, ಕಳ್ಕೊಂಡಿದ್ದೀನೋ. ಅದೇ ತಾನೇ ಅವ್ರು ಕೇಳಿದ್ದು. ಚೈಲ್ಡ್ಹುಡ್ ಮೆಮೊರಿ ಅಷ್ಟೊಂದು ಏನಾಗಿಲ್ಲ, ಇವಾಗ ಕಾಲೇಜಲ್ಲಿ ನಡೀತಾ ಇದೆ. ಅದು ಇವಾಗ ಸೀನ್ಗಳು ಮಾಡೋದು, ಓಡಾಡೋದು, ಬಂಕ್ ಹೊಡಿಯೋದು. ಅದು ಹೆಂಗೆ ಸಾರಿ, ನಾನೇನಂತ ಮಾಡಿಲ್ಲ. ಥ್ಯಾಂಕ್ಸ್ ಏನು ಹೆಲ್ಪ್ ಇಲ್ಲ. ಏನು ಮಾಡಿದ್ದೀವಿ ನಾವು? ನಮಗೆ ಹೆಣ್ಮಗು ಟ್ರೋಲ್ ಅಂದರೆ ಯಾವ್ದು ನೆನಪಾಗುತ್ತೆ ನಮಗೆ? ನಾನು ಕಣ್ರಿ ಅಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು, ಜಾಸ್ತಿಯಾಗಿ ಆಸೆನೂ ಬೀಳಬಾರ್ದು. ಎಷ್ಟರಲ್ಲಿ ಸಿಗುತ್ತೋ ಅಷ್ಟರಲ್ಲಿ ನಾವು ಜೀವನ ನಡೆಸ್ಕೊಂಡು, ಇಲ್ಲ ನಮ್ಮ ಕೆಲಸ ಏನಿದೆ ಅದು ನೋಡ್ಕೊಂಡಿದ್ರೆ ನಮ್ಗೆ ಮುಂದೆ ಎಲ್ಲೋ ಒಂದು ಒಳ್ಳೆ ಫಲ ಸಿಗುತ್ತೆ. ಆರಾಮಾಗಿ ನಾವು ಲೀಡ್ ಮಾಡ್ಬೋದು ಲೈಫ್ನ. ಅದನ್ನು ಬಿಟ್ಟು ನನಗೆ ಹೆಚ್ಚಾಗಿ ಬೇಕು ಅಂತ ಹೋದರೆ ಕೊನೆಗೆ ಝೀರೋ ಆಗಿನೇ ನಾವು ಉಳಿಯೋದು. ಬೇಕ್ರಿಲಿ ಸಿಗುತ್ತೆ ಕ್ರೀಮ್ ಬನ್ನು, ನನಗೆ ನೋಡ್ತಾ ಇರಬೇಕು ಅನ್ಸುತ್ತಾ ನಿಮ್ಮ 2 ಕಣ್ಣು. ಲ್ಯಾಟ್ರಿ ಕನ್ನಡ ಗಾದೆ ಮಾತು ವಿತ್ ಎಕ್ಸ್ಪ್ಲೇಷನ್. ಕನ್ನಡ ಗಾದೆ ಮಾತಾ? ಏಕೆ ಸರ್, ಆದರೆ ಬಾಯಿ ಮೊಸರು. ವಿತ್ ಎಕ್ಸ್ಪ್ಲೇಷನ್ ಎಕ್ಸ್ಪ್ಲನೇಷನ್ ಹೇಳಬೇಕಾ ಮ್ಯಾಮ್? ಕೈ ಕೆಸರು ಆದರೆ ಬಾಯಿ ಮೊಸರು ಅಂದರೆ, ಇವಾಗ ಮನೇಲಿ ಏನು ಕೆಲಸ ಮಾಡಿದೆ ಅಪ್ಪ ಅಮ್ಮನ ದುಡ್ಡಲ್ಲೇ ಖರ್ಚು ಮಾಡ್ಕೊಂಡಿರ್ತಾರೆ ನೋಡ್ರಿ. ಅದೇ ಅವರು ಆಚೆ ಕಡೆ ಹೋಗ್ಬಿಟ್ಟು ದುಡ್ದುಬಿಟ್ಟು ದುಡಿದ್ರೆ ಸಿಗೋ ಖುಷಿ ಬೇರೆ ಲೆವೆಲ್ ಇರುತ್ತೆ. ನಾನು ಸ್ಟೂಡೆಂಟು, ನಾನು ಫಸ್ಟು ನಮ್ಮ ತಂದೆ ಅವರ ದುಡ್ಡು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾಯಿದ್ದೆ. ಅದೇ ಹಾಗೆ ಇವಾಗ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಡೆಲಿವರಿ ಬಾಯ್ ಕೆಲಸ ಮಾಡಿಬಿಟ್ಟು ದುಡ್ದು ಅದೇ ಫೀಸ್ ಕಟ್ತಾಯಿದ್ದೀನಿ. ಫೀಸ್ ಕಟ್ಬಿಟ್ಟು ಹಂಗೆ ಮನೇಲೆಲ್ಲ ಜವಾಬ್ದಾರಿ ನೋಡ್ಕೊತಾ ಇದ್ದೀನಿ. ಮಾತು ಬೆಳ್ಳಿ ಮೌನ ಬಂಗಾರ. ಎಕ್ಸ್ಪ್ರೆಷನ್ ಅಂದರೆ ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡಬೇಕು, ಜಾಸ್ತಿ ಮಾತಾಡಬಾರ್ದು. ಕನ್ನಡ ಓಟ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಗಂಟೆನ ಡನ 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 ಅಂತ ಹೊಡೀರಿ.